ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚುಕ್ಕಿ ರಂಗೋಲಿಯಲ್ಲಿ ನವಿಲಿನ ಡಿಸೈನ್ ಬಿಡಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಚುಕ್ಕಿ ಹಾಕೊಬೇಕು. 5 ಚುಕ್ಕಿ ಹಾಕಿ 4 3 ಆಗಿ ಸೆಂಟ್ರಲ್ ಚುಕ್ಕಿ ಇಟ್ಕೊತಾ ಹೋಗೋದಿದು. ಈ ಥರನೇ ಸ್ಟಾರ್ಟಿಂಗಿಂದ ಗೆರೆ ಹಾಕಿ. ತುಂಬ ಈಸಿ ಇದೆ ಇದು, ಜಾಸ್ತಿ ಚುಕ್ಕಿನೂ ಹಾಕೋ ಹಾಗಿಲ್ಲ. 5 ಹಾಕಿ ಮಧ್ಯ, ಆಮೇಲೆ 4 ಹಾಕಿ 3 ಹಾಕಿ ಎಂಡ್ ಮಾಡೋದು. 2 ಲೈನ್ ಬಿಟ್ಟು ಒಂದು ಗೆರೆಗಳನ್ನು ಹಾಕ್ಕೊಂಡು ರೌಂಡಿಗೆ ಹಾಕಿ ತೋರಿಸ್ತಾ ಇರೋಗೇ ಡಿಸೈನ್ ಬಿಡಿಸ್ತಾ ಹೋಗೋದು. ಇದು ನವಿಲಿಂದು ಬಾಲ ಟೈಪಿಂದು. ಇದು 2 ಚುಕ್ಕಿನ ಈಗ ಸೇರಿಸ್ಕೊತೀವಲ್ಲ ಲಾಸ್ಟ್ 2, ಅದಕ್ಕೇ ಆ ಡಿಸೈನ್ ಮಾಡಿಬಿಡೋದು. ಒಂದು ಪಾಟಲ್ಲಿ ಇದು ಬುಟ್ಟಿ ಒಳಗೆ ನವಿಲುಗಳು ಕುತ್ಕೊಂಡಿರೋ ಥರ ಡಿಸೈನ್ ಇದು. ಕಲರು ಮತ್ತು 2 ಕಲರ್ ಹಾಕಿದ್ದೀನಿ. ಒಂದು ಬ್ಲೂ ಮತ್ತು ವೈಟಲ್ಲಿ ಹಾಕಿದ್ದು. ತುಂಬ ಈಸಿಯಾಗಿ ಬಿಡಿಸ್ಕೋಬೋದು. ಸ್ಟಾರ್ಟಿಂಗಲ್ಲಿ ಅದೊಂದು ಜಾಯಿನ್ ಮಾಡೋದಷ್ಟೇ ಮಾಡ್ಕೊಂಬಿಟ್ರೆ ಮತ್ತೆಲ್ಲ ಈಸಿ ಆಗುತ್ತೆ. ಚುಕ್ಕಿ ಹಿಟ್ಟು ಮಾಡೋದ್ರಿಂದ ನಮಗೆ ರಿಸ್ಕ್ ಇರಲ್ಲ ಇದು. ಬೆಳಗ್ಗೆ ಬೇಗನೆ ಎದ್ದು ಹಾಕೋಬೋದು. ಫಂಕ್ಷನ್ಗಳಿಗೆ ಹಾಕಬೇಕಾಗಿದ್ದು ಏನಲ್ಲ, ಸಿಂಪಲ್ ಇರೋ ದಿನನೂ ಹಾಕೋಬೋದು ಈ ಡಿಸೈನ್ನ. ಬ್ಲೂಗೆ ಚುಕ್ಕಿ ಇಡ್ತಾ ಇದ್ದೀನಿ, ಅವಾಗ ಲುಕ್ ಕಾಣುತ್ತೆ, ಸ್ವಲ್ಪ ಎದ್ದು ಕಾಣುತ್ತೆ. ಜಾಸ್ತಿ ಕಲರನ್ನು ಯೂಸ್ ಮಾಡ್ತಾ ಇಲ್ಲಲ್ಲ, ಅದಕ್ಕೆ ಕಾರಣ. ಆನಂತರ ಅದ್ರ ಗರಿಗಳಿಗೆ ನಾನು ವೈಟಲ್ಲೇ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿ ಬ್ಲೂ ಕಲರಲ್ಲಿ ಡಾಟನ್ನು ಕೊಡ್ತಾ ಇದ್ದೀನಿ. ಹಾಕಿದಾಗಂತೂ ಇದು ಫುಲ್ ಫಿನಿಶ್ ಆದಾಗ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ರಂಗೋಲಿ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತು ಇದಾಗಿ ಕಾಣೋಕ್ಕಾಗಿ ಇದಕ್ಕೆ ನಾನು ವರ್ಕ್ ಕೊಟ್ಟಿದ್ದೀನಿ. ಇದು ಮಾಡಿ ಕೆಳಗಡೆ ಜಾಗನ ಖಾಲಿ ಬಿಡಬಾರ್ದು ಅಂತ ಫುಲ್ ಗೆರೆಗಳನ್ನು ಹಾಕಿ ಬುಟ್ಟಿ ಶೇಪನ್ನು ತರಬೇಕಲ್ಲ, ಅದಕ್ಕೆ ಡಿಸೈನ್ ಕೊಡ್ತಾ ಇದ್ದೆ. ಕೆಳಗಡೆ ಬುಟ್ಟಿನ ನಿಂತ್ಕೊಂಡಿರೋಂಗೆ ಮಾಡೋಕ್ಕಾಗಿಯೇ ಸಣ್ಣ ಡಿಸೈನ್ ಮಾಡಿ ಅದಕ್ಕೊಂದು ಸ್ಟ್ಯಾಂಡ್ ಥರ ಬಿಡಿಸ್ತಾ ಇದ್ದೀನಿ. ಅವಾಗ ಅದು ನಿಂತ್ಕೊಂಡಿದೆ ಅನ್ನೋ ಫೀಲ್ ಬರುತ್ತೆ. ಅದರೊಳಗೆ 2 ನವಿಲುಗಳಿರೋಂಗೆ ಫುಲ್ ಫೈನಲ್ ಫಿನಿಶ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ, ಇಷ್ಟು ಮಾಡಿದ್ದೀನಿ. ಇದೇ ಫೈನಲ್ ಟಚ್ಚು. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.